ಪ್ರಸಾದ ತಗೊಳ್ಳಿ ಅಜ್ಜಿ. ಪ್ರಸಾದ ಯಾಕೆ ಹಚ್ತಾ ಇದ್ದೀರಾ? ಅದು ನಮ್ಮ ಪಪ್ಪ ನಮ್ಮ ಅಂದ್ರೆ ನಮ್ಮ ಅಜ್ಜಿ ಕಳ್ದೋಗ್ಬಿಟ್ಟಿದಾರಂತೆ. ಅವ್ರು ಸಿಗ್ಬೇಕು ಮತ್ತೆ ಅವ್ರು ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಸ್ತಿದ್ವಿ. ಮತ್ತೆ ಅವ್ರ ಹೆಸರಲ್ಲಿ ಪ್ರಸಾದ ಹಂಚ್ತಿದ್ವಿ. ನಿಮ್ಮ ಅಜ್ಜಿನ ನೀವು ನೋಡಿದೀರಾ? ಇಲ್ಲ, ನಮ್ಮ ಅಜ್ಜಿನ ನಾವು ನೋಡಿಲ್ಲ. ಸರಿ, ಮತ್ತೆ ಪ್ರಸಾದ ತಗೊಳ್ಳಿ ಅಜ್ಜಿ. ನಾವು ಬರ್ತೀವಿ ಅಜ್ಜಿ. ಬಾರಪ್ಪ. ಬಂದೆ ಅಂದ ಮಾತ್ರಕ್ಕೆ ನೀನು ಮನೆಗೆ ವಾರಸ್ದಾರ ಆಗಲ್ಲ. ಆಗೋದಕ್ಕೆ ನಾನು ಬಿಡಲ್ಲ. ಬೇಬಿ ಕವಿಯ, ಏನ್ರಿ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ಏನ್ ರೀಸನ್ ಅಂತ ಹೇಳಲ್ವಾ? ವೀಸಾ ಟಿಕೆಟ್ಸ್ ಎಲ್ಲ ರೆಡಿ ಆಗಿದೆ. ಇನ್ನು ಫಾರಿನ್ಗೆ ಹೋಗೋದೊಂದೇ ಬಾಕಿ. ಆರಾಮಾಗಿ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಮ್ಮನ್ನ ಹಿಡಿಯೋರು ತಡೆಯೋರು ಯಾರು ಇರೋದಿಲ್ಲ. ಜೈ, ಇಷ್ಟು ಸಡನ್ ಆಗಿ ಹೋಗ್ಲೇಬೇಕಾ? ಏನ್ ಬೇಬಿ, ಎಲ್ಲ ಗೊತ್ತಿದ್ದು ಲಾಸ್ಟ್ ಮೊಮೆಂಟಲ್ಲಿ ಈ ರೀತಿ ಕೇಳ್ತಾ ಇದೆಯಾ? ಇದು ಸಡನ್ ಅಲ್ಲ, ಸೇಫ್ ಆಗೋದಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಸೆಟಪ್. ನಾವಿಲ್ಲಿ ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ, ತುಂಬಾನೇ ರಿಸ್ಕ್ ಇದೆ. ಆ್ಯಂಡ್ ಮೋರ್ ಓವರ್, ನಾನು ಬರೀ ನನ್ನ ಶೇರ್ಸ್ ಮಾತ್ರ ಕ್ಲೋಸ್ ಮಾಡಿಲ್ಲ, ಬೇರೆಯವ್ರದ್ದೆಲ್ಲ ಸೇರಿಸಿ ಕ್ಲೋಸ್ ಮಾಡಿದ್ದೀನಿ. ಅವ್ರಗಳಿಗೆ ಅದು ಗೊತ್ತಾಗಿ ನಮ್ಮ ಮೇಲೆ ಕೇಸ್ ಹಾಕೋಕ್ಕೂ ಮುಂಚೆ ನಾವು ಇಲ್ಲಿ ತಲೆ ಮರೆಸ್ಕೊಬೇಕು, ಇಲ್ಲ ನಮ್ಮ ತಲೆ ಹೋಗುತ್ತೆ. ಅದಕ್ಕೆ ಎಲ್ಲದನ್ನು ಮಾರಿ ಓಡೋಗ್ಬೇಕಾ? ಹೇಯ್, ಅದೇನು ಲೋಕಲ್ ಆಗಿ ಓಡೋಗೋದು ಅಂತೀಯ? ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ಒಂದು ಜಾಗದಿಂದ ಒಂದು ಜಾಗಕ್ಕೆ ಮೂವ್ ಆನ್ ಆಗೋದು ಅಂತಾರೆ. ಬೇಬಿ, ಗೆಲ್ಲೋನು ಯಾವತ್ತಿದ್ರೂ ಸಿಚುಯೇಷನ್ ತಕ್ಕಾಗೆ ಮೂವ್ ಆಗ್ತಾನೆ. ಅದೇ ಸೋಲೋನು ನಿಂತ ಜಾಗದಲ್ಲೇ ನಿಂತಿರ್ತಾನೆ. ನಾವು ಗೆಲ್ಲೋರು ಈ ರೀತಿ ಮೂವ್ ಆಗ್ತಾ ಇರಬೇಕು ಬೇಬಿ, ಇಲ್ಲಾಂದ್ರೆ ಲೈಫಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಡೋಂಟ್ ವರಿ ಬೇಬಿ, ನಾನಿಲ್ಲಿ ಎಲ್ಲ ಕಂಪ್ಲೀಟ್ ಸ್ವೀಪ್ ಮಾಡಿದ್ದೀನಿ. ಐ ಮೀನ್, ಇಲ್ಲಿ ಗುಡಿಸಿ ಗುಂಡಾಂತರ ಮಾಡಿ ಫಾರಿನಲ್ಲಿ ಗುಡಿಸ್ಲು ಕಟ್ಟೋದಕ್ಕೆ ಪ್ರತಿಯೊಂದು ಪ್ಲಾನನ್ನು ರೆಡಿ ಮಾಡಿದ್ದೀನಿ. ಅಲ್ಲಿ ಒಂದು ಪ್ರಾಪರ್ಟಿ ಬೈ ಮಾಡ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿ ಲೀಗಲ್ ಇಶ್ಯೂಸ್ ಖಂಡಿತ ಇಲ್ಲವೇ ಇಲ್ಲ. ಆ್ಯಂಡ್ ಮೋರ್ ಓವರ್, ಅಲ್ಲೊಂದು ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂತ ರೆಡಿ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಅಲ್ಲಿ ಇರೋದ್ರಿಂದ ಅವರೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಿಮಗೆ ಗೊತ್ತಲ್ಲ ಬೇಬಿ, ನಾನು ಏನೇ ಮಾಡಿದ್ರು ಅರ್ಧಂಬರ್ಧ ಮಾಡೋದಿಲ್ಲ, ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿನೇ ಎಕ್ಸಿಕ್ಯೂಟ್ ಮಾಡೋದು. ನೋಡ್ತಾ ಇರು, ಇನ್ನು ಮುಂದಕ್ಕೆ ನಮ್ಮ ಲೈಫ್ ಕಂಪ್ಲೀಟಾಗಿ ರೀಸೆಟ್ ಆಗುತ್ತೆ. ಬೈ ಚಾನ್ಸ್ ನಮ್ಮನ್ನು ಹುಡ್ಕೊಂಡು ಅಲ್ಲಿಗೂ ಬಂದರೆ? ಬೇಬಿ, ಮೋಸ ಮಾಡಿದ್ರೆ ನ್ಯೂಸ್ ಆಗಲ್ಲ, ಅದೇ ತಗಲಾಕೊಂಡಾಗಲೇ ನ್ಯೂಸ್ ಆಗೋದು. ಸೊ ಚಿಲ್, ನೋ ವರೀಸ್. ಅದು ಅಲ್ಲದೆ ನಾವೇ ಇಲ್ಲಿ ಇಲ್ಲ ಅಂದಮೇಲೆ ಯಾರ ಮೇಲೆ ಕೇಸ್ ಹಾಕ್ತಾರೆ? ಹೆಸರೇ ಇಲ್ಲ ಅಂದಮೇಲೆ ಟ್ರೇಸ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ ಬೇಬಿ? ಕಾಣಿಸ್ದೇ ಇರೋರ ಮೇಲೆ ಆರೋಪ ಬರೋದಿಲ್ಲ ಬೇಬಿ, ಕಾಣಿಸ್ಕೊಂಡ್ರೆ ಮಾತ್ರ ಆರೋಪ ಬರೋದು. ಆ್ಯಂಡ್ ನಮ್ಗೆ ಆ ರಿಸ್ಕೇ ಇಲ್ಲ. ನಾವಿಲ್ಲಿಂದ ಫಾರಿನ್ಗೆ ಹಾರೋದ್ಮೇಲೆ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಸರಿ ಜೈ, ನೀವು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂದಮೇಲೆ ನನಗೂ ಓಕೆನೆ, ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬೇಬಿ, ನೀನೊಬ್ಳು ನನ್ನ ಜೊತೆಗಿದ್ರೆ, ನಿನ್ನ ಸಪೋರ್ಟ್ ನನಗಿದ್ರೆ, ಯಾವುದೇ ಯುದ್ಧ ಬೇಕಾದರೂ ಚಿಟಿಕೆ ಹೊಡೆಷ್ಟಲ್ಲಿ ಗೆದ್ಕೊಂಡ್ಬರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ಸ್ ಜೈ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ಈ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೊತೀನಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಒಂದು ಸ್ಟ್ರಾಂಗ್ ಪೆಗ್ ರೆಡಿ ಮಾಡಿ. ಸರ್, ಇವ್ರನ್ನ ಇಲ್ಲೆಲ್ಲ ನೋಡಿದ್ದೀರಾ? ಎಕ್ಸ್ಕ್ಯೂಸ್ ಮಿ ಸರ್, ಬೈ ಚಾನ್ಸ್ ಇವ್ರನ್ನ ಇಲ್ಲೆಲ್ಲ ನೋಡಿದ್ರಾ? ಹೌದು ಸರ್, ದೇವಸ್ಥಾನ ಹೊರಗಡೆ ಅವಾಗ ನೋಡಿದೆ ನಾನು ಅವ್ರನ್ನ. ಹೌದಾ? ಹೌದು ಸರ್. ಥ್ಯಾಂಕ್ ಯು.